ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾಯಿ ಭವವೈರಿಣೆ ಮಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲುವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ವೇದವ್ಯಾಸದೇವರು ಯಾವ ರೀತಿಯಾಗಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸರಸ್ವತಿ ನದಿ ತಾನು ಹರಿದು ಎಲ್ಲ ಒಂದು ಸತಿ ಒಂದು ಊರಿನಲ್ಲಿ ಹರಿತಾ ಇದೆ ನದಿ ಅಂತಾದರೆ ಅಲ್ಲಿದ್ದ ಎಲ್ಲ ಚಿಕ್ಕ ಚಿಕ್ಕ ಕೆರೆಗಳನ್ನು ಬಾವಿಗಳನ್ನು ಎಲ್ಲವನ್ನ ತುಂಬಿಸಿಯೇ ಮುಂದಕ್ಕೆ ಹರಿಯೋದದು. ಆ ರೀತಿಯಲ್ಲಿ ವೇದವ್ಯಾಸ ದೇವರು ಕೊಡುವ ಉತ್ತರ ಎಲ್ಲರಿಗೂ ಕೂಡ ಸಮಾಧಾನವನ್ನು ತರುವಂಥದ್ದು, ಯಾರಿಗೂ ಮತ್ತೆ ಪ್ರಶ್ನೆ ಬರುವಂಥದ್ದಲ್ಲ. ಎಲ್ಲರಿಗೂ ಕೂಡ ಸಮಾಧಾನ ಆಗಬೇಕು, ಸಮರ್ಪಕವಾದ ಉತ್ತರವನ್ನು ಕೊಡ್ತಾ, ಅದು ಒಬ್ಬರಿಬ್ಬರಲ್ಲ, ಸಹಸ್ರ ಸಂಖ್ಯೆಯಲ್ಲಿದ್ದ ಎಲ್ಲ ಮುನಿಗಳು ಕೇಳುವ ಪ್ರಶ್ನೆಗೆ ಸಮರ್ಪಕವಾಗಿರ್ತಕ್ಕಂತಹ ಉತ್ತರವನ್ನೇ ಕೊಡ್ತಾ ಎಲ್ಲರ ಮನಸ್ಸನ್ನ ವೇದವ್ಯಾಸ ದೇವರು ಏಕಕಾಲದಲ್ಲಿ ಸಂತೋಷಪಡಿಸ್ತಾ ಇದ್ರು. ಅದನ್ನು ಅವರು ಹೇಳ್ತಾ ಅದರ ಒಂದು ಅಭಿಪ್ರಾಯ ಅನಂತಾವಧಾನಿಗಳು ಅಂತ. ಎಲ್ಲ 8 ಜನ 10 ಜನ ಕೇಳುವ ಪ್ರಶ್ನೆಗಳಿಗೆ ಏಕಕಾಲದಲ್ಲಿ ಮತ್ತೆ ಆ ಪ್ರಶ್ನೆ ಏನು ಅಂತ ಕೇಳದೆ ಉತ್ತರ ಕೊಡೋರನ್ನು ನೋಡಿದರೆ ವೇದವ್ಯಾಸ ದೇವರ ಸಾಮರ್ಥ್ಯ ಅದು ಅನಂತಾವಧಾನಿಗಳವರು. ಅವರು ಎಷ್ಟೇ ಸರ್ವ ಸಮರ್ಥ ಭಗವಂತನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡಿರೋದಾದ್ರಿಂದ ಎಷ್ಟು ಜನ ಎಂಥ ಪ್ರಶ್ನೆಗಳನ್ನು ಕೇಳಿದರೂ ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಕೊಡೋದರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ. ಯಾಕೆಂದರೆ ವೇದವ್ಯಾಸ ದೇವರ ಅನುಗ್ರಹದಿಂದ ವಾಯುದೇವರೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಬರಬೇಕಾದ್ರೆ ಇನ್ನು ಅವರಿಗೆ ಅನುಗ್ರಹ ಮಾಡತಕ್ಕಂತಹ ಭಗವಂತನ ಬಗ್ಗೆ ಅದನ್ನೇನು ಮತ್ತೆ ಹೇಳಬೇಕಾಗಿಲ್ಲ ಅನ್ನುವ ಒಂದು ಮಾತು ಕೂಡ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮತ್ತೆ ವೇದವ್ಯಾಸ ದೇವರು ಅವರನ್ನು ನೋಡಿದ್ರೆ, ಅವರು ಮಧ್ವಾಚಾರ್ಯರು ಅವರನ್ನು ನೋಡ್ತಾ ಇದ್ದಾರೆ, ವೇದವ್ಯಾಸ ದೇವರು ಮಧ್ವಾಚಾರ್ಯರನ್ನ ಒಂದ್ಸತಿ ನೋಡಿದ್ರು. ಆ ನೋಟ ಅದು ಹೇಗಿದೆ ಅನ್ನೋದನ್ನ ತಿಳಿಸ್ತಾರೆ. ಜಲಜಾಯತಲೋಚನಸ್ಯ ಮಾಂ ಅವಲೋಕೋಯಮುಪೇತ್ಯಲಾಲಯನ್ ಕುರುತೆ ಪರಿರಭ್ಯ ಪೂರಿತಂ ಭುವನಾನಂದಕರಸ್ಮಿತಾನ್ವಿತಃ. ಆ ಜಲಜಾಯತಲೋಚನಸ್ಯ, ಆ ಭಗವಂತನ ಕಣ್ಣುಗಳು ಅದು ಕಮಲದಂತೆ ಇರತಕ್ಕಂತಹ ಕಣ್ಣುಗಳು. ಒಂದು ಕಮಲದ ಪುಷ್ಪ ಎಷ್ಟು ಸುಂದರವಾಗಿ ಕಾಣುತ್ತೋ ಹಾಗೆ ಭಗವಂತನ ಕಣ್ಣುಗಳು ಕೂಡ ಬಹಳ ಸುಂದರವಾಗಿರತಕ್ಕಂತಹ ಕಣ್ಣು. ಏನು ವೈಶಿಷ್ಟ್ಯ ಅಂದರೆ ಆ ಕಣ್ಣುಗಳು ಮಧ್ವಾಚಾರ್ಯರನ್ನ ಕರಿತಾ ಇದೆಯಂತೆ, ಬನ್ನಿ ಬೇಗ ನಾನು ನಿಮ್ಮನ್ನು ಆಲಿಂಗನ ಮಾಡಿಕೊಳ್ಬೇಕು ಅಂತ. ಅಷ್ಟು ಅವರ ಮೇಲೆ ಪ್ರೀತಿ. ರಾಮಚಂದ್ರ ದೇವರು ಹಾಗೇನೆ ಹನುಮಂತ ದೇವರಾಗಿದ್ದಾಗ, ಇದೇ ಮಧ್ವಾಚಾರ್ಯರ ಹಿಂದಿನ ಅವತಾರದಲ್ಲಿ ಹನುಮಂತ ದೇವರಾಗಿದ್ದಾಗ ಅವರು ಸೀತಾದೇವಿಯನ್ನ ಕಂಡು ವಾಪಸ್ ಬಂದಾಗ ರಾಮಚಂದ್ರ ದೇವರ ಬಳಿಯಲ್ಲಿ ಅವರು ಬಂದು ಕೂತ್ಕೊಳ್ತಾರೆ. ಕೂತ್ಕೊಂಡ್ರೆ ರಾಮಚಂದ್ರ ದೇವರು ಹೇಳ್ತಾರೆ, ಇಷ್ಟು ದೊಡ್ಡ ಕೆಲಸ ನನಗೋಸ್ಕರ 100 ಯೋಜನ ಹಾರೋದು, ವಾಪಸ್ 100 ಯೋಜನ ಈ ಕಡೆ ಹಾರೋದು ಏನು ಸುಲಭದ ಮಾತಲ್ಲ. ಅಷ್ಟಲ್ಲದೆ ಅಲ್ಲಿರುವ ಎಲ್ಲ ರಾಕ್ಷಸರನ್ನ ಎದುರಿಸಬೇಕು. ಇಷ್ಟೂ ಕೆಲಸವನ್ನ ಕೇವಲ ಭಕ್ತಿ, ನನ್ನ ಮೇಲಿನ ಅಪಾರವಾದ ಭಕ್ತಿ, ಇದೊಂದೇ ಕಾರಣಕ್ಕೆ ಮಾಡಿದ್ದರಿಂದ ಏನನ್ನ ತಾನೇ ನಾನು ವಾಪಸ್ ಕೊಡ್ಲಿ? ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರು ಉಪಕಾರ ಮಾಡಿದರೆ ಆ ಉಪಕಾರವನ್ನ ತೀರಿಸ್ಲಿಕ್ಕೆ ನಮ್ಮಿಂದ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಈಗ ಗುರುಗಳು ಕೊಡ್ತಕ್ಕಂತಹ ವಿದ್ಯೆ, ಅವರು ವಿದ್ಯೆಯನ್ನು ಕೊಟ್ಟರೆ ಅದರಿಂದ ನಾವು ಬೇಕಾದ್ದನ್ನು ಸಂಪಾದನೆ ಮಾಡ್ಬೋದು. ಹಣ, ಯಶಸ್ಸು, ದೊಡ್ಡ ದೊಡ್ಡ ಸ್ಥಾನ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಹಾಗಂತ ಹೇಳಿ ನಾವು ಸಂಪಾದಿಸಿದ ಹಣವನ್ನೆಲ್ಲ ತಗೊಂಡು ಬಂದು ಗುರುಗಳ ಪಾದಕ್ಕೆ ಸುರಿದ್ರೂ ಅವರ ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಕೊಟ್ಟಿರುವಂಥದ್ದು ಅದು ಬಹಳ ಅಪೂರ್ವವಾಗಿರ್ತಕ್ಕಂತಹ ಉಪಕಾರವನ್ನು ಅವರು ಮಾಡಿತ್ತು. ನಮ್ಮ ಜೀವನದಲ್ಲಿ ನಾವು ಇವತ್ತು ಏನೆಲ್ಲ ಸಾಧನೆ ಮಾಡ್ತಾ ಇದ್ದೀವೋ ಅದೆಲ್ಲ ಅವರು ಕೊಟ್ಟ ಭಿಕ್ಷೆ. ಹೀಗೆ ಗುರುಗಳ ಉಪಕಾರವನ್ನು ಯಾವತ್ತಿಗೂ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಭಾವನೆ ಯಾವಾಗ ಬರುತ್ತೆ ಅಂದರೆ ಆ ಪ್ರೀತಿಯಿಂದ ವಿದ್ಯೆಯನ್ನು ಹಂಚಿದಾಗ ಇಂಥ ಭಾವನೆ ಉಳಿಯುತ್ತೆ. ದುಡ್ಡಿನಿಂದ ವಿದ್ಯೆಯನ್ನು ಹಂಚಿದರೆ ಈ ಭಾವನೆ ಉಳಿಯೋದಿಲ್ಲ. ಯಾರೋ ದುಡ್ಡು ತಗೊಳ್ತಾರೆ, ದುಡ್ಡು ತಗೊಂಡು ಆಮೇಲೆ ವಿದ್ಯೆ ಕೊಡ್ತಿದ್ದಾರೆ ಅಂದರೆ ಅವಾಗ ಈ ಭಾವನೆ ಉಳಿಯೋದಿಲ್ಲ. ಪ್ರೀತಿಯಿಂದ ವಿದ್ಯೆಯನ್ನು ಕೊಟ್ಟಾಗ
ನಾವು ಏನು ತಾನೇ ಈ ವಿದ್ಯೆಗೆ ಸಮಾನವಾಗಿರ್ತಕ್ಕಂಥದ್ದನ್ನು ಏನು ಕೊಡ್ಲಿಕ್ಕೆ ಸಾಧ್ಯ ನಾವು ಅನ್ನುವ ಆ ಭಾವನೆ ನಮ್ಮಲ್ಲಿ ಅವಾಗ ಹುಟ್ಟತ್ತೆ. ಹಾಗೆ ಕೆಲವರು ಉಪಕಾರ ಮಾಡಿದರೆ ಅದನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹನುಮಂತ ದೇವರು ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿಕೊಂಡು ಬಂದು ರಾಮಚಂದ್ರ ದೇವರ ಮುಂದೆ ನಿಂತಾಗ ರಾಮಚಂದ್ರ ದೇವರು ಈ ಮಾತು ಹೇಳ್ತಾರೆ. ಬೇಕಾದಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ವಾಯುದೇವರಿಗೆ, ಆದರೆ ಅವ್ರು ಕಂಡ್ರೆ ತುಂಬಾ ಪ್ರೀತಿ. ಅದಕ್ಕೋಸ್ಕರ ರಾಮಚಂದ್ರ ದೇವರು ಸ್ವಾತ್ಮಾನಮೇವ ಈಶದದವು ಯದಸ್ಮೈ ಆಲಿಂಗನ ಮಾಡ್ಕೊಳ್ತಾರಂತೆ. ನನ್ನನ್ನೇ ನಾನು ಕೊಟ್ಟು ಬಿಡ್ತೀನಿ, ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನೇ ನಾನು ಕೊಡ್ತೀನಿ, ಇದಕ್ಕಿಂತ ಇನ್ನೇನು ಬೇಕು? ಒಬ್ಬ ಭಕ್ತ ಭಗವಂತನ ಹತ್ತಿರ ಹೋದಾಗ ಏನೇನೋ ವರಗಳನ್ನು ಕೇಳ್ತಾ ಇರ್ಬೋದು. ಅದನ್ನೆಲ್ಲ ಕೇಳಿ ಭಗವಂತ ಯಾಕಿಷ್ಟೆಲ್ಲ ವರ ಕೇಳ್ತೀಯ, ಇದೇನು ಬೇಡ, ನಾನೇ ನಿನ್ನ ಜೊತೆಯಲ್ಲಿ ಸದಾ ಇರ್ತೀನಿ, ಇನ್ನೇನು ಬೇಕು ನಿನಗೆ ಅಂತ ಆದರೆ ಅವನಿಗಾಗುವ ಸಂತೋಷ ಅಂದ್ರೆ ಅದರ ಬೆಲೆ ಗೊತ್ತಿರಬೇಕು. ಅದರ ಬೆಲೆ ಗೊತ್ತಿದ್ರೆ ಭಗವಂತನೇ ನಮ್ಮ ಜೊತೆಗೆ ಇರ್ತಾನೆ ನಿರಂತರ ಅಂತ ಆದಮೇಲೆ ಇನ್ನೇನು ತಾನೇ ನನಗೆ ಬೇಕು? ಹಾಗೆ ಸ್ವಾತ್ಮಾನವೈವೇಶ ಅವರನ್ನೇ ಕೊಟ್ಬಿಟ್ರಂತೆ, ಇಂಥ ಪ್ರೀತಿ. ಹೀಗೆ ಇಲ್ಲಿ ವೇದವ್ಯಾಸ ದೇವರ ನೋಟ ಅದು ಹಾಗಿದೆ. ಬಂದ್ರೆ ಮತ್ತೆ ಅವರನ್ನ ಕಂಡು ಮಧ್ವಾಚಾರ್ಯರನ್ನ, ಯಾಕೆಂದ್ರೆ ಭೂಮಿಯಲ್ಲಿ ಅವತಾರ ಮಾಡಿ ಮಂದಂ ಮಂದಂ ಮನಸ್ಸಿಚ ಸತಾಂ ಹಂತನೂನಂ ತಿರೋಭೂತ್, ವಾಸುದೇವನ ರೂಪ ಎಲ್ಲ ಸಜ್ಜನರ ಹೃದಯದಿಂದ ಪೂರ್ತಿಯಾಗಿ ಅಳಿಸಿ ಹೋಗುವ ಸಂದರ್ಭದಲ್ಲಿ ಮತ್ತೆ ವಾಯುದೇವರು ಭಗವಂತನ ಆಜ್ಞೆಯಿಂದ ಅವರಿಗೆ ನಮಸ್ಕಾರ ಮಾಡಿ ಭೂಮಿಗೆ ಬಂದು ಒಳ್ಳೆಯ ಈ ಸರ್ವಮೂಲಗಳನ್ನೆಲ್ಲ ನಮಗೆ ಕೊಟ್ಟು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಯಾವ ಮನಸ್ಸಿನಿಂದ ವಾಸುದೇವನ ಮೂರ್ತಿ ಅಳಿಸಬೇಕಾಗಿತ್ತೋ ಅದನ್ನು ಮತ್ತೆ ಇನ್ನಷ್ಟು ಪ್ರಕಾಶಮಾನವಾಗಿ ಎಂದೂ ಅಳಿಸದ ರೀತಿಯಲ್ಲಿ ಅದನ್ನು ಅಚ್ಚು ಉಳಿಯುವ ಹಾಗೆ ಮಾಡಿಕೊಟ್ಟವರು ಮಧ್ವಾಚಾರ್ಯರು. ಇದು ಭಗವಂತನ ಆಜ್ಞೆ. ಬಹಳ ಸಂತೋಷ ಆಯಿತು. ಬರೀ ನಾನು ಹೇಳಿದ ತಕ್ಷಣ ಒಂದೇ ಮಾತು ಹೇಳಿದ್ದಷ್ಟೇ, ನೀವು ಅವತಾರ ಮಾಡಬೇಕು, ಈ ಥರ ಉದ್ಧಾರ ಮಾಡಬೇಕು ಎಲ್ಲರನ್ನ ಅಂತ. ಅಷ್ಟಕ್ಕೋಸ್ಕರ ಮಾಡಿದ್ದಿರಲ್ಲ, ಎಂಥ ನನ್ನ ಮೇಲಿನ ಪ್ರೀತಿ ನಿಮಗೆ, ನಿಮ್ಮ ಮೇಲೆ ಪ್ರೀತಿ ನಮಗೆ ಅಂತ ವೇದವ್ಯಾಸ ದೇವರು ಅವರನ್ನ ಆಲಿಂಗನ ಮಾಡ್ಕೊಳ್ಬೇಕು ಅಂತ ಕರಿತಿದ್ದಾರೆ ಆ ಕಣ್ಣುಗಳಲ್ಲೇ ಅನ್ನೋ ಹಾಗೆ ಆ ಕಣ್ಣು ಕಾಣ್ತಿತ್ತಂತೆ. ಭಗವಂತನ ಕಣ್ಣು ಯಾವಾಗಲೂ ಅಷ್ಟೇ. ದೇವರ ದರ್ಶನವನ್ನ ಮಾಡಬೇಕಾದ್ರೆ ಇದೆಲ್ಲ ಅದರಲ್ಲೂ ಸೇರತ್ತೆ. ಪಾದದಿಂದ ದೇವರನ್ನ ನೋಡ್ಕೊಳ್ತಾ ಕಿರೀಟದ ಪರ್ಯಂತ ಹೋಗಬೇಕು ಅಂತ ಹೇಳ್ತಾ ಬಂದು ನಾವು ಭಗವಂತನ ಮೇಲೆ ದೃಷ್ಟಿ ಹಾಕಬೇಕು ಅಂತ ಹೋಗೋದಲ್ಲ ದೇವಸ್ಥಾನಕ್ಕೆ, ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ. ಕೆಲವರು ಹಾಗೂ ಅನ್ಕೊಂಡಿರ್ತಾರೆ, ದೇವಸ್ಥಾನಕ್ಕೆ ಹೋದಾಗ ನಾನಿವತ್ತು ದೇವರನ್ನ ನೋಡಿ ಬಂದಿದ್ದೀನಿ, ಏನು ಯೋಚನೆ ಇಲ್ಲ ಅಂತ. ಯಾರಿಗೆ ಯೋಚನೆ ಇಲ್ಲ? ದೇವರಿಗೋ ಇವರಿಗೋ. ಯಾವತ್ತಿಗೂ ದೇವಸ್ಥಾನಗಳಿಗೆ ಹೋದಾಗ ಭಗವಂತ ನಮ್ಮ ಮೇಲಿನ ಕರುಣಾಪೂರ್ಣವಾದಂತಹ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಭಗವಂತನನ್ನು ನಾವು ಕೇಳ್ಕೊಂಡು ಬರಬೇಕು. ಇಲ್ಲಿ ವೇದವ್ಯಾಸ ದೇವರ ದೃಷ್ಟಿ ಮಧ್ವಾಚಾರ್ಯರ ಮೇಲೆ ಬಿದ್ದಿದೆ. ಈ ಥರ ಈ ಪ್ರಸಂಗವನ್ನ ಚಿಂತನೆ ಮಾಡಿದರೆ ಭಗವಂತ ನಮ್ಮ ಮೇಲೂ ಆ ಕರುಣಾಪೂರ್ಣವಾದ ದೃಷ್ಟಿಯನ್ನು ಹಾಕ್ತಾನೆ. ಆ ದೃಷ್ಟಿಗೆ ಅಷ್ಟೆಲ್ಲ ಬೆಲೆ ಇದೆಯಾ ಅಂತ ಹೇಳಿದ್ರೆ ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಎಂಥದ್ದು ಭಗವಂತನ ದೃಷ್ಟಿ, ಏನೆಲ್ಲ ಸಾಧ್ಯ. ಅವನು ಒಂದ್ಸತಿ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನಿಟ್ಟರೆ ಏನೆಲ್ಲ ಸಾಧಿಸಿಕೊಂಡು ಬಿಡ್ಬೋದು ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. ಅಷ್ಟು ಪ್ರೀತಿಪೂರ್ಣವಾಗಿರತಕ್ಕಂತಹ ದೃಷ್ಟಿ. ರಾಮಚಂದ್ರ ದೇವರು ಅರಮನೆಯಲ್ಲೇ ಇರ್ತಾ ಇದ್ರು. ಅರಮನೆಯನ್ನ ಬಿಟ್ಟು ರಥದಲ್ಲಿ ಹತ್ಕೊಂಡು ಒಂದ್ಸತಿ ನಗರವೆಲ್ಲ ಓಡಾಡೋಣ ಅಂದಾಗ ತಮ್ಮ ತಮ್ಮ ಮನೆಯಲ್ಲಿ ಮಾಡ್ತಾ ಇದ್ದ ಎಲ್ಲಾ ಕೆಲಸ ಬಿಟ್ಟು ಜನ ಎಲ್ಲ ಬಂದು ಬೀದಿಯಲ್ಲಿ ನಿಂತು ಬಿಡ್ತಾ ಇದ್ರಂತೆ. ಆ ರಥ ಯಾವ ಬೀದಿಯಲ್ಲಿ ಬರುತ್ತೋ ಅಲ್ಲಿ ಎಲ್ಲಾ ಬೀದಿಯ ಜನರು ಯಾವ ಬೀದಿಯಲ್ಲಿ ರಥ ಬರುತ್ತೋ ಅಲ್ಲಿ ಬಂದು ನಿಂತು ಬಿಡ್ತಾ ಇದ್ರು, ಸಹಸ್ರ ಸಂಖ್ಯೆಯಲ್ಲಿ. ಅವರ ಮನಸ್ಸಲ್ಲಿ ಅವರು ಎಲ್ಲರೂ ಅಂದ್ಕೊಳ್ತಾ ಇದ್ದಿದ್ದು ಒಂದನ್ನೇ, ಏನಂದ್ರೆ ಅವ್ರು ಯಾರು ರಾಮದೇವರನ್ನು ನೋಡ್ಬೇಕು ಅಂತ ಅದೊಂದು ಆಸೆ. ರಾಮಚಂದ್ರ ದೇವರು ಬರ್ತಿದ್ದಾರೆ ಅಂದ್ರೆ ಅವ್ರನ್ನ ನೋಡೋದೇ ಒಂದು ಸಂತೋಷ, ರಾಮನನ್ನ ಕಾಣೋದೇ ಅದು ಪರಮ ಸಂತೋಷ, ಕಣ್ಣಿಗೆ ದೊಡ್ಡ ಹಬ್ಬ. ಅದು ನೋಡ್ಲಿಕ್ಕೆ ಬರ್ತಿದ್ರು. ಅದರ ಜೊತೆಗೆ ಇನ್ನೂ ದೊಡ್ಡ ಆಸೆ ಇತ್ತು ಅವರಿಗೆ. ಆ ಲಕ್ಷ ಜನರ ಮಧ್ಯದಲ್ಲಿ ಆ ರಾಮಚಂದ್ರ ದೇವರ ರಥದಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡೇ ಹೋಗ್ತಿರ್ತಾರೆ ರಥದಲ್ಲಿ. ಆ ತಿರುಗದಾಗ ನಾನೇನಾರು ಕಾಣಿಸಿಬಿಟ್ರೆ ನನ್ನ ಜೀವನ ಸಾರ್ಥಕ ಆಯ್ತು. ಒಂದು ಸತಿ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ನನ್ನನ್ನು ನೋಡ್ಬಿಟ್ರೆ ರಾಮಚಂದ್ರ ದೇವರು, ಅವತ್ತು ಅವರ ಮನೆಯಲ್ಲಿ ಹಬ್ಬವೇ ಹಬ್ಬ. ಆ ಇಡೀ ಒಂದು ತಿಂಗಳು ಹಬ್ಬನೇ, ನನ್ನನ್ನು ನೋಡ್ಬಿಟ್ಟಿದ್ದಾನೆ ರಾಮ ಅಂತ. ಇದೊಂದೇ ಕಾರಣ. ಇಂಥ ದೃಷ್ಟಿ ಅದು ಭಗವಂತನದ್ದು. ರಾಮಚಂದ್ರ ದೇವರಿಗೂ ವೇದವ್ಯಾಸ ದೇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಎರಡೂ ಭಗವಂತನ ಅವತಾರಗಳೇ. ಹೀಗೆ ಆ ವೇದವ್ಯಾಸ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅನ್ನೋದನ್ನ ನಾವು ಕೂಡ ಯಾವಾಗಲೂ ಚಿಂತನೆ ಮಾಡಬೇಕು. ಅಂಥದ್ದು ಆ ಭಗವಂತನ ದೃಷ್ಟಿ. ಏನು ಬೇಕಾದರೂ ಸಾಧಿಸಿ ಬಿಡ್ಬೋದು. ಭಗವಂತ ಒಂದ್ಸತಿ ನಮ್ಮ ಮೇಲೆ ಕರುಣೆಯಿಂದ, ಹೌದು ಇವನು ನಿಷ್ಕಾಮನೆಯಿಂದಾಗಿ ಜೀವನ ಮಾಡ್ತಿದ್ದಾನೆ, ಇವನಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಇದೆ ಅಂತ ಒಂದ್ಸತಿ ನಾವು ಅಪ್ರೂವ್ ಆದರೆ ಸಾಕು, ನಾವು ಮತ್ತೆ ಯಾವತ್ತಿಗೂ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಬಹಳ ಉನ್ನತ ಸ್ಥಾನ, ಅದು ನಾವು ಅನ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲದಷ್ಟು ಉನ್ನತ ಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಅನ್ನೋದರಲ್ಲಿ ಸಂಶಯವೇ ಬೇಡ.
ಅದನ್ನ ವರ್ಣನೆ ಮಾಡಿ ಇಂಥದ್ದು ಭಗವಂತನ ಕಣ್ಣುಗಳು ಅಂತ ಹೇಳಿ ಭಗವಂತನ ಕಿವಿಗಳನ್ನು ವರ್ಣನೆ ಮಾಡ್ತಾರೆ. ಆ ಕಿವಿಗಳು ಉಪಕರಣ ಮಮುಷ್ಯ ಭಾಸಿತ ತುಳಸಿ ಮಂತ್ರ ಯತೀವ ಲಾಲಿತ ಮಮನಾಥ ಪದಂ ನ ಮತ್ಸರಾಜ್ಜಲಜಾದ್ಯಾನಿ ಹರೇಯುರಿತ್ಯಲಂ. ಭಗವಂತನ ಕಣ್ಣುಗಳು ಎಷ್ಟು ಚೆನ್ನಾಗಿದೆ ಅಂತ ವರ್ಣನೆ ಮಾಡಿದ್ರು. ಆಮೇಲೆ ಭಗವಂತನ ಕಿವಿಗಳ ಬಗ್ಗೆ ಹೇಳ್ತಾರೆ. ಉಪಕರಣ ಮಮುಷ್ಯ ಭಾಷಿತ. ಆ ಭಗವಂತನ ಕಿವಿ, ಆ ಕಿವಿ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅನ್ನೋದು ಒಂದು ಅಂಶ. ಆದ್ರೆ ಇನ್ನೊಂದು ಅಂಶವನ್ನ ಗಮನಿಸಿದ್ದಾರೆ ಅವರು. ಭಗವಂತ ತನ್ನ ಕಿವಿಯ ಒಳಗಡೆ ತುಳಸಿ ದಳವನ್ನು ಇಟ್ಕೊಂಡಿದ್ದಾನಂತೆ. ತುಳಸಿ ದಳ ಅದು ಭಗವಂತನ ಕಿವಿಯಲ್ಲಿದೆ. ಅದು ಏನೋ ಹೇಳ್ತಾ ಇದೆ ಭಗವಂತನ ಹತ್ರ ಅಂತ ಕಾಣಿಸ್ತಿದೆಯಂತೆ. ಆ ಕಿವಿಯ ಒಳಗಡೆ ಇಟ್ಟಿರುವ ತುಳಸಿಯ ದಳ ಅದು ಭಗವಂತನಿಗೆ ಏನೋ ಒಂದು ಸಂದೇಶವನ್ನು ಹೇಳ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆ ಅಂತ. ಆ ಪಂಡಿತಾಚಾರ್ಯರ ವರ್ಣನೆ ಬಹಳ ಚೆನ್ನಾಗಿರುತ್ತೆ. ಅವರು ಹೇಳ್ತಾರೆ, ಮಮನಾಥ ಪದನ್ನ ಮತ್ಸರಾಜ್ ಜಲಜಾದ್ಯಾನಿ ಹರೇಯುರಿತ್ತಲಂ ಇತ್ಯಲಂ. ನೀನೇನಂದ್ರೆ ಆ ತುಳಸಿ ಏನು ಹೇಳ್ತಿರಬಹುದು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಆ ತುಳಸಿ ಅಲ್ಲಿ ಕುತ್ಕೊಂಡು ಹೇಳ್ತಿದೆಯಂತೆ, ನೋಡು ಭಗವಂತ ನನ್ನ ಸ್ವಾಮಿ ನೀನು, ಯಾವುದೇ ಕಾರಣಕ್ಕೂ ಕಮಲ ಪುಷ್ಪ ಇನ್ಯಾವ್ಯಾವುದೋ ಪುಷ್ಪಗಳೆಲ್ಲ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ನನ್ನನ್ನು ಬಿಟ್ಟುಬಿಟ್ಟು ಅದನ್ನು ಯಾವತ್ತೂ ತಂದು ಕಿವಿಯಲ್ಲಿ ಅಥವಾ ನೀನು ಅಲಂಕಾರವನ್ನು ಮಾಡ್ಕೊಂಡು ಬಿಡಬೇಡ, ನನ್ನನ್ನು ದಯವಿಟ್ಟು ಬಿಟ್ಬಿಡಬೇಡ ಅಂತ ಕೇಳ್ತಾ ಇದೆಯೇನೋ ಅಂತ ಅನ್ನುವ ರೀತಿಯಲ್ಲಿ ಅದು ಕಾಣ್ತಾ ಇದೆ ಅಂತ. ಮಮನಾಥ ಪದನ್ನ ಮತ್ಸರಾತ್, ಅದನ್ನು ನೋಡಿ ಅದರ ಮೇಲೆ ಆಸೆಯಾಗಿ, ಮಲ್ಲಿಗೆ ಹೂವು ಅದು ತುಂಬ ಚೆನ್ನಾಗಿದೆ, ತಾವರೆ ಹೂವು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ಸಂಪಿಗೆ ಹೂವು ಬಹಳ ಚೆನ್ನಾಗಿದೆ ಅಂತ ಯಾವ್ಯಾವುದೋ ಪುಷ್ಪಗಳನ್ನೆಲ್ಲ ತಗೊಂಡು ನನ್ನ ಸ್ಥಾನವನ್ನು ತುಂಬಿಸಿಬಿಡಬೇಡ, ನನ್ನ ಮೇಲಿನ ಒಂದು ಅಭಿಮಾನವನ್ನು ಬಿಟ್ಟುಬಿಡಬೇಡ ಅಂತ ಕೇಳ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಅದು ಕಾಣ್ತಾ ಇದೆಯಂತೆ. ಪ್ರಾರ್ಥನೆ ಮಾಡ್ತಾ ಇದೆ ಅದು, ನನ್ನನ್ನು ಮಾತ್ರ ಬಿಡಬೇಡ ಅಂತ. ಇನ್ನೊಂದು ಆಶ್ಚರ್ಯ ಅಂದರೆ ಭಗವಂತ ಯಾವತ್ತಿಗೂ ತುಳಸಿಯನ್ನು ಬಿಡೋದೇ ಇಲ್ಲ. ತುಳಸಿ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಯಾವತ್ತೂ ಅದಕ್ಕೆ ಪುರಂದರದಾಸರು ಅವರೆಲ್ಲ ಪದ್ಯಗಳನ್ನು ಮಾಡಿ ಹಾಡುಗಳನ್ನೆಲ್ಲ ಹೇಳಬೇಕಾದ್ರೆ ಅದರಲ್ಲಿ ಹೇಳ್ತಾರೆ, ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ, ಆದರೆ ಭಗವಂತ ಸ್ವೀಕಾರ ಮಾಡಬೇಕಾದ್ರೆ ತುಳಸಿ ಇರಲೇಬೇಕು. ತುಳಸಿ ಇಲ್ಲದೇ ಇದ್ದರೆ ಪೂಜೆ ಭಗವಂತ ಸ್ವೀಕಾರನೇ ಮಾಡೋದಿಲ್ಲ. ಅಷ್ಟು ಪ್ರಾಶಸ್ತ್ಯವನ್ನ ತುಳಸಿಗೆ ಭಗವಂತ ಕೊಟ್ಟಿದ್ದಾನೆ. ಅಂಥ ಸ್ಥಾನದಲ್ಲಿ ತುಳಸಿಯನ್ನ ಭಗವಂತ ಇಟ್ಟಿದ್ದಾನೆ. ನೀವು ಏನೇ ಪುಷ್ಪಗಳನ್ನು ತಗೊಂಡು ಬನ್ನಿ, ಎಂಥ ದೊಡ್ಡ ದೊಡ್ಡ ಕೆಲವರೆಲ್ಲ ಇವಾಗಿನ ಕಾಲಗಳಲ್ಲಿ ಸೇಬಿನದ್ದೇ ಹಾರಗಳನ್ನು ಮಾಡಿಸ್ತಾರೆ, ಮತ್ತೆ ಇಲ್ಲದೇ ಇದ್ರೆ ಒಣಗಿದ ಪದಾರ್ಥಗಳು, ಆ ಡ್ರೈ ಫ್ರೂಟ್ಸಿನ ಅದರದ್ದೇ ಹಾರಗಳು, ಅದನ್ನೆಲ್ಲ ಅಭಿಷೇಕ ಮಾಡೋದು ಎಲ್ಲ ಮಾಡ್ತಾರೆ. ಆದರೆ ಭಗವಂತ ಹೇಳ್ತಾನೆ, ಇದೆಲ್ಲ ಮಾಡೋದು ಒಂದು ಕಡೆ, ಇದೆಲ್ಲ ಮಾಡಿದ್ರಿಂದ ಎಷ್ಟು ಪುಣ್ಯ ಬಂತೋ ಒಂದೇ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಹಾಕಿದ್ರೆ ಅಷ್ಟು ಪುಣ್ಯ ಕೊಡ್ತೀನಿ. ಇದಿಷ್ಟು ಮಾಡದೇ ಇದ್ದ ಒಂದು ಮನೆಯಲ್ಲಿ ಬೆಳ್ಳಿಯ ಪಾತ್ರೆಗಳು ಅಂದರೆ ವಿಪರೀತ ಬೆಳ್ಳಿಯ ಪಾತ್ರೆಗಳಿದೆ. ಬೆಳ್ಳಿಯ ಪಾತ್ರೆಗಳು, ಕೇಸರಿ ನೀರು ಅಂದರೆ ಅದು ಕೇಸರಿಯದ್ದೇ ನೀರು, ಪಚ್ಚಕರ್ಪೂರ, ಏಲಕ್ಕಿ ಎಲ್ಲ ಹಾಕಿದ್ದಾರೆ, ಹಾಲು ಮೊಸರು ಎಲ್ಲ ಸಮೃದ್ಧವಾಗಿ ತುಂಬಿದೆ. ಕೊಡಗಳಲ್ಲಿ ತುಪ್ಪಗಳನ್ನಿಟ್ಟೆಲ್ಲ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಏನಿಲ್ಲ, ಬರೀ ಒಂದು ತಾಮ್ರದ ತಟ್ಟೆಯಲ್ಲಿ ಭಗವಂತನ ಮೂರ್ತಿ ಇದೆ, ಒಂದು ಬಟ್ಟಲು ತುಂಬ ತುಳಸಿ ಇದೆ, ಅಷ್ಟೇ, ಮತ್ತೇನಿಲ್ಲ. ಇವರೆಲ್ಲ ಪೂಜೆ ಇಬ್ಬರನ್ನ ಲೆಕ್ಕ ಹಾಕಿದ್ರೆ ಭಗವಂತ ಹೇಳ್ತಾನೆ, ನೀನು ಇಷ್ಟೆಲ್ಲ ಸಾಮಗ್ರಿಗಳನ್ನು ಇಟ್ಟುಕೊಂಡು ನೀನು ಪೂಜೆ ಮಾಡಿ ನಿನಗೆಷ್ಟು ಪುಣ್ಯ ಬಂತೋ ಅದಕ್ಕಿಂತ ಅತಿ ಹೆಚ್ಚು ಪುಣ್ಯ ಬಂದದ್ದು ಇವನಿಗೇನೆ. ಯಾಕೆಂದರೆ ತುಳಸಿಯಿಂದ ಪೂಜೆ ಮಾಡಿದ್ದ, ನೀನು ಅದನ್ನು ಬಿಟ್ಟು ಪೂಜೆ ಮಾಡಿದ್ದೆ, ಆ ಸ್ವೀಕಾರನೇ ಮಾಡೋದಿಲ್ಲ ನಾನು. ಇವನದ್ದು ಹಾಗಲ್ಲ, ಇದೇನು ಕೊಡದೇ ಇದ್ರು ಒಂದೇ ತುಳಸಿಯಿಂದಲೇ ಅವನು ಇದರ ಎಲ್ಲ ಹೆಸರು ಹೇಳಿದ್ದ. ನಾನು ಬೆಳ್ಳಿಯ ಪಾತ್ರೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಒಂದು ತುಳಸಿ ಹಾಕಿದ, ಅವನು ಕೇಸರಿಯ ನೀರನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ತುಳಸಿ ಹಾಕಿದ, ಅದೇ ಸ್ವೀಕಾರ ಮಾಡಿದ ಹಾಗಾಯ್ತು ನನಗೆ. ನೀನು ಕೇಸರಿಯ ಹಾಲನ್ನೇ ನನಗೆ ಹಾಕಿದ್ರು ನನಗದು ಸ್ವೀಕಾರ ಮಾಡಿದಾಗ ಆಗಲಿಲ್ಲ, ಯಾಕೆಂದ್ರೆ ಅಲ್ಲಿ ತುಳಸಿ ಇಲ್ಲ. ಇಷ್ಟು ಪ್ರಾಶಸ್ತ್ಯವನ್ನು ಭಗವಂತ ತುಳಸಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಎಷ್ಟು ಅವಕಾಶ ಕೊಟ್ಟಿದ್ದಾನೆ ಅಂದರೆ ಗೊತ್ತು. ಈಗಿನ ಕಾಲದಲ್ಲಿ ಎಲ್ಲರಿಗೂ ತಮ್ಮ ಮನೆಯಲ್ಲಿ ತುಳಸಿ ಬೆಳಿಬೇಕು ಅಂದರೆ ಅದಕ್ಕೆ ಜಾಗ ಇರೋದಿಲ್ಲ. ಯಾವುದಾದ್ರೂ ಒಂದಿಷ್ಟು ಶೋ ಗಿಡಗಳನ್ನು ಹಾಕೋಣ, ಮನೆ ತುಂಬ ಚೆನ್ನಾಗಿ ಕಾಣುತ್ತೆ, ಯಾರೋ ಹೇಳ್ತಾರೆ ಮನಿ ಪ್ಲ್ಯಾಂಟ್ ಅಂತೆಲ್ಲ ಇದೆಯಂತೆ, ಅಂಥ ಗಿಡಗಳನ್ನು ಹಾಕ್ಕೊಂಡ್ರೆ ಮನೆ ತುಂಬ ಹಣ ಬರುತ್ತೆ ಅಂತ. ಅದು ಸಾಧ್ಯವೇ ಇಲ್ಲ. ತುಳಸಿ ಗಿಡ ಹಾಕಿದ್ರೆ ಮನೆಯಲ್ಲಿ ಸಮೃದ್ಧವಾಗಿ ಲಕ್ಷ್ಮಿ ಇರ್ತಾಳೆ, ನಿರಂತರ ಸನ್ನಿಧಾನ ಇರುತ್ತೆ. ತುಳಸಿ ಇದ್ದ ಕಡೆಯಲ್ಲಿ ಯಾವ ಕೆಟ್ಟ ದೃಷ್ಟಿಗಳು ಕೂಡ ಬೀಳೋದಿಲ್ಲ. ಅಷ್ಟೇ ಅಲ್ಲದೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಪ್ರತಿನಿತ್ಯ ತುಳಸಿಯ ಸೇವನೆಯಿಂದ ಎಂಥ ಕೆಟ್ಟ ರೋಗಗಳು ನಮ್ಮ ಹತ್ರಕ್ಕೆ ಬರೋದಿಲ್ಲ. ಪ್ರತಿದಿನ ಒಂದು ದಳ
ತುಳಸಿಯನ್ನು ಸ್ವೀಕಾರ ಮಾಡಿದರೆ ಸಾಕು, ನಮಗೆ ಯಾವ ರೋಗಗಳು ಬರೋದಿಲ್ಲ. ಅದು ಎಂಥ ದೊಡ್ಡ ದೊಡ್ಡ ದೇಶಗಳಿಂದ ಬಂದಿದ್ದಾಗಿರಬಹುದು ಆ ರೋಗಗಳು, ಅದು ನಮ್ಮನ್ನು ತಾಕ್ಲಿಕ್ಕೂ ಸಾಧ್ಯ ಇಲ್ಲ. ಇಂತಹ ಶಕ್ತಿ ತುಳಸಿಯಲ್ಲಿದೆ. ಅದರ ಗಾಳಿ ಬೀಸಿ ಆ ಗಾಳಿ ನಮಗೆ ಸೋಕಿದ್ರು ಸಾಕು, ನಾವು ಪಾವನರಾಗ್ತೇವೆ. ಇಷ್ಟೆಲ್ಲ ಮಹತ್ವವನ್ನು ಭಗವಂತ ತುಳಸಿಗೆ ಕೊಟ್ಟಿದ್ದಾನೆ. ಆದರೆ ನಮಗೆ ಮನೆಯಲ್ಲಿ ತುಳಸಿ ಬೆಳಿಲಿಕ್ಕೆ ಮಾತ್ರ ಜಾಗ ಇಲ್ಲ ಅಂತ ಹೇಳ್ತೀವಿ. ಯಾರು ಎಷ್ಟೋ ಜನ ಮನೆಗಳಲ್ಲಿ ತುಳಸಿಯ ಪೂಜೆಯನ್ನು ಮಾಡೋದಿಲ್ಲ, ತುಳಸಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಇರೋದಿಲ್ಲ. ಆದರೆ ಇದು ದೊಡ್ಡ ಅನ್ಯಾಯ. ಭಗವಂತ ಪೂಜೆ ಸ್ವೀಕಾರ ಮಾಡಬೇಕಾದ್ರೆ ತುಳಸಿ ಅತ್ಯವಶ್ಯಕವಾಗಿ ಇರಲೇಬೇಕು. ಬೇರೆ ಏನಿಲ್ಲದೆ ಇದ್ರೂ ಭಗವಂತ ಸಹಿಸ್ಕೊಳ್ತಾನೆ. ತುಳಸಿ ಇಲ್ಲದೆ ಇದ್ರೆ ಮಾತ್ರ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಇಂಥದ್ದು ಮಹತ್ವ ಭಗವಂತ ಕೊಟ್ಟು, ಅದಕ್ಕೆ ವೇದವ್ಯಾಸ ರೂಪದಲ್ಲಿ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ತುಳಸಿಯನ್ನು ತನ್ನ ಕಿವಿಲೇ ಇಟ್ಕೊಂಡು ಸೂಚನೆ ಮಾಡಿದ್ದಾನೆ. ನೋಡಿ, ನಾನು ಮತ್ಯಾವುದು ಬೆಳ್ಳಿ ಪಾತ್ರೆ ಆಭರಣ ಏನು ಹಾಕೊಂಡಿಲ್ಲ, ಕಿವಿಯಲ್ಲಿ ತುಳಸಿ ಇಟ್ಕೊಂಡಿದ್ದೀನಿ. ಅಂದ್ರೆ ಅದರ ಮಹತ್ವವನ್ನ ನಮಗೆಲ್ಲ ತೋರಿಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಭಗವಂತ ಆ ತುಳಸಿಯ ಆ ದಳವನ್ನು ಕಿವಿಯಲ್ಲಿ ಧರಿಸಿದ್ದಾನೆ. ಇಂಥದ್ದು ಆ ತುಳಸಿ ದಳ. ಹಾಗಾಗಿ ಎಷ್ಟು ಅವಕಾಶ ಕೊಡ್ತಾರೆ ಅಂದರೆ, ಕೆಲವರು ತುಳಸಿ ಸಿಗೋದಿಲ್ಲ, ಬಹಳ ಕಷ್ಟ, ನಮ್ಮ ಮನೇಲಿ ಬೆಳೀತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಒಂದ್ಸತಿ ಯಾರ್ದಾರ ಮನೆಗೆ ಹೋಗಿ ತುಳಸಿ ಕಿತ್ಕೊಂಡು ಬನ್ನಿ, ಅದನ್ನು ಪೂಜೆ ಮಾಡಿ, ಮಾರನೇ ದಿನಕ್ಕೆ ಮತ್ತೆ ಅವ್ರ ಮನೆಯಲ್ಲೂ ಕೊಡೋದಿಲ್ಲ, ನಮ್ಮ ಮನೆಯಲ್ಲೂ ತುಳಸಿ ಇಲ್ಲಿ ಏನು ಮಾಡಬೇಕು ಅಂದರೆ, ಅದೇ ತುಳಸಿಯನ್ನು 3 ಬಾರಿ ತೊಳಿಬೇಕು, ಮತ್ತೆ ದೇವರ ಮೇಲೆ ಹಾಕಿದ್ರೆ ಮತ್ತಷ್ಟೇ ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಇಷ್ಟು ಬೇಡ, ಒಣಗಿದ ತುಳಸಿಯ ಕಾಷ್ಟ ಕಡ್ಡಿ, ಆ ತುಳಸಿಯ ಕಡ್ಡಿಯನ್ನಾದರೂ ತಗೊಂಡು ಬಂದು ದೇವರ ಮೇಲೆ ಹಾಕಿದ್ರೆ ಪರಮ ಸಂತೋಷ ಪಡ್ತಾನೆ. ಅಂದರೆ ಸಿಗದೇ ಇದ್ದಾಗ ಮಾತ್ರ. ಮತ್ತೆ ಬೆಳಿದೆ ಒಂದಿಷ್ಟುದ್ದ ಕಡ್ಡಿ ತಂದು ದಿನ ದೇವರ ಮೇಲೆ ಹಾಕಿದ್ರೆ ಅವಾಗ ಭಗವಂತ ತೃಪ್ತನಾಗೋದಿಲ್ಲ. ಅವಕಾಶ ಇದ್ದು ಬೆಳೆದು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅವಕಾಶ ಇಲ್ಲ ಅಂತಾದಾಗ ಹೀಗಾದ್ರೂ ಮಾಡಬೇಕು ಅನ್ನುವಷ್ಟು ಭಗವಂತ ನಮ್ಮ ಮೇಲೆ ಕರುಣೆಯನ್ನ, ಅವಕಾಶವನ್ನು ಎರಡನ್ನೂ ತೋರಿಸಿದ್ದಾನೆ. ಇಷ್ಟು ಆ ತುಳಸಿಗೆ ಭಗವಂತ ಮಹತ್ವವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಮುಂದಿನದ್ದನ್ನು ನಾಳೆ ದಿನ ನೋಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.